ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದು 9 ಗಂಟೆ ಆಯಿತು. ಎಲ್ಲರೂ ಡ್ಯೂಟಿಗೆ ಹೋದರು. ನಾನು, ಸಾನ್ವಿ, ಹಾಗೆಯೇ ಸ್ವೀಟಿ 3 ಜನ ಇದ್ದೀವಿ. ಸ್ವೀಟಿಗೆ ಸಾನ್ವಿಗೆ ಕಾರ್ಟೂನ್ ಹಾಕ್ಕೊಟ್ಟಿದ್ದೆ. ನಾಷ್ಟ ಮಾಡಿಕೊಂಡು ಕಾರ್ಟೂನ್ ನೋಡ್ತಾ ಇದ್ದಾಳೆ. ನಿಮಗೆಲ್ಲರಿಗೂ ಹಾಯ್ ಅಂತ ಇದ್ದಾಳೆ. ಹಾಗೆಯೇ ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆ. ಸಾನ್ವಿಗೆ ಚಿತ್ರಾನ್ನ ತಿನ್ನಿಸ್ತಾ ಇದ್ದೀನಿ. ಅವಳಿಗೂ ಕೂಡ ಸ್ವಲ್ಪ ಕೋಲ್ಡ್ ಆಗಿದೆ. ಸ್ವೀಟಿ ಮೊಟ್ಟೆ ತಿಂದುಬಿಟ್ಟು ಮಲ್ಕೊಂಡಿದ್ದಾಳೆ. ಸೊ ಮಧ್ಯಾಹ್ನ ಮೇಲೆ ಮತ್ತೆ ನಾನು ವೀಡಿಯೋ ಮಾಡಿಲ್ಲ. ಇವಾಗ ಸಂಜೆ 6 ಗಂಟೆಯಿಂದ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಬಂಗಡೆ ಮೀನು ತೊಗೊಂಡು ಬಂದಿದ್ದರು. ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಮಸಾಲ ಹಚ್ಚಿಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಚಿಕ್ಕ ಮಗನಿಗೆ ಹೇಳಿದ್ದೆ ಮಸಾಲ ಹಚ್ಚಿಡು ಅಂತ ಹೇಳಿ. ಅವನು ಸ್ವಲ್ಪ ಹಾಕಿದ್ದಾನೆ ಮಸಾಲೆನ. ಸೊ ಮತ್ತೆ ನಾನು ಹೇಳಿದೆ ಅದು ಸಾಲಲ್ಲ, ಜಾಸ್ತಿ ಹಚ್ಚು ಅಂದ್ಬಿಟ್ಟು. ಇಲ್ಲಿ ಟೀಗೆ ಇಟ್ಕೊಂಡಿದ್ದೀನಿ. ಟೀ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ಆಯಿತು. ಸೊ ಬಂಗಡೆ ಮೀನು ಫ್ರೈ ಮತ್ತು ಟೊಮೊಟೊ ತಿಳಿ ಸಾರಿಗೆ ಚೆನ್ನಾಗಿರುತ್ತೆ ಬಂಗಡೆ ಮೀನು ಫ್ರೈ. ಸೊ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಷಯ್ ಎಷ್ಟೇ ಹೊತ್ತಾದ್ರೂ ಅವನಿಗೆ ಟೀ ಬೇಕು. ಸೊ ಅಕ್ಷಯ್ಗೆ ಬೇಗ ಟೀ, ನಮ್ಮ ಕಿರಣ ಏನು ಟೀ ಕುಡಿಯಲ್ಲ, ಅಕ್ಷಯ್ಗೆ ಟೀ ಬೇಕು. ಟೀ ರೆಡಿ ಮಾಡ್ತಾಯಿದ್ದೆ. ಹಾಗೆಯೇ ಹೇರ್ ಕಲರ್ ತಂದಿದ್ದಾರೆ. ನಾನು ಇದು ಹಾಕಲ್ಲ, ಇಂಡಿಕಾ. ಸೊ ಇದನ್ನು ತೊಗೊಂಡು ಬಂದುಬಿಟ್ಟಿದ್ದಾರೆ. ಅದು ಹಾಕಿದರೆ ನನಗೆ ಕಣ್ಣು ಉರಿ ಎಲ್ಲ ಬರುತ್ತೆ. ಸೊ ನಾನು ಯಾವಾಗಲೂ ಏನದು ನಿಶಾ ಅಂತ ಹೇಳಿರಿದ್ದೆ ಅಲ್ವಾ, ಅದನ್ನೇ ಹಾಕೋದು. ಸೊ ಇದು ಮತ್ತೆ ಬಂಗಡೆ ಮೀನಿಗೆ ಮತ್ತೆ ಜಾಸ್ತಿ ಮಸಾಲ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು 9 ಗಂಟೆ ಅದನ್ನು ಫ್ರೈ ಮಾಡೋದು. ಈ ಸೀಗಡಿ ಮೀನು ಕೂಡ ತಗೊಂಡು ಬಂದಿದ್ದರು. ಅದು ನಾನು ಕ್ಲೀನ್ ಮಾಡಲಿಕ್ಕೆ ಬರಲ್ಲ ಅಂತ ಇಲ್ಲ, ಅದು ಮುಳ್ಳೆಲ್ಲ ಇದೆ ಅಲ್ವಾ, ಚುಚ್ಚುತ್ತೆ. ಸೊ ಅದರಿಂದ ನಮ್ಮ ಮನೆಯವರು ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಬಂದರು ಅವರು. ಇದನ್ನೆಲ್ಲ ಕೆಲಸ ಮಾಡೋರೊಳಗೆ ಇವಾಗ 8:15 ಆಗೋಯ್ತು. ಸೊ ಟೀ ಇನ್ನೊಂದು ಸರಿ ಮಾಡ್ಕೊತಾ ಇದ್ದೀನಿ ಅಕ್ಷಯ್ಗೆ, ನಮ್ಮ ಮನೆಯವರಿಗೆ. ಹಾಗೆಯೇ ನಾನು ಸಿಗಡಿ ಮೀನನ್ನ ನಮ್ಮ ಮನೆಯವ್ರು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದರು. ಟೀ ಜೊತೆಯಲ್ಲಿ ಚಪಾತಿ ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ತಿಂದಿರ್ತೀರ ಕಮೆಂಟ್ಸ್ ಮಾಡಿ, ಈ ಥರ ತಿಂತೀರಾ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಟೀ ಜೊತೆಲಿ. ಬೆಳಗ್ಗೆ ಚಪಾತಿ ಇರುತ್ತಲ್ಲ, ಅದನ್ನು ತಿನ್ನಲಿಕ್ಕೆ. ಸೊ ನಮ್ಮ ಮನೆಯವರು ಒಂದು ಚಪಾತಿ ಇತ್ತು, ತಿಂತೀರಾ ಅಂತ ಕೇಳಿದೆ, ಕೊಡು ಅಂತ ಹೇಳಿದ್ರು. ಟೀ ಜೊತೆಲಿ ತಿಂತಾಯಿದ್ದಾರೆ ಅವರು ಕೂಡ. ಸ್ವೀಟಿಗೂ ಅದು ಬೇಕು. ಸೊ ಅವಳಿಗೂ ತಿನ್ನಿಸ್ಕೊಂಡು ನಮ್ಮ ಮನೆಯವರು ಟೀ ಕುಡಿತಾಯಿದ್ರು. ಅವ್ರು ಬಂದ ತಕ್ಷಣ ಇರುತ್ತೆ, ಅವರು ಊರಿಗೆ ಫೋನ್ ಮಾಡೋದು ಅವ್ರ ಅಪ್ಪ ಅಮ್ಮನಿಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಸೀಗಡಿ ಕ್ಲೀನ್ ಮಾಡಿಕೊಡೋಕ್ಕೆ ಬಂದರು ನಮ್ಮ ಮನೆಯವರು. ಅವರಿಗೆ ಕೂತ್ಕೊಂಡು ನೀಟಾಗಿ ಅಲ್ಲೇ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪಿನಾಯಿಲ್ ಹಾಕಿ ಅಲ್ಲೆಲ್ಲ ಒರೆಸ್ತಾರೆ. ನಾನಿಲ್ಲಿ ಸೀಗಡಿ ಮೀನು ಮತ್ತು ಏನದು ನಮ್ಮ ಕಡೆ ಚಿನ್ನಿಕಾಯಿ ಅಂತ ಹೇಳ್ತೀವಿ, ಇಲ್ಲಿ ಬೆಂಗಳೂರಲ್ಲೆಲ್ಲ ಅದನ್ನು ಕುಂಬಳಕಾಯಿ ಅಂತ ಹೇಳ್ತಾರೆ. ಇದು ಮತ್ತು ಸೀಗಡಿ ಮೀನು ಹಾಕಿ ನಮ್ಮನೆಯವ್ರು ಊರ ಥರ ಒಂದು ರೆಸಿಪಿ. ಯಾಕಂದರೆ ನಾವು ಯಾವಾಗ್ಲೂ ಸಾಂಬಾರು ಅದು ಇದು ತಿಂತಾ ಇರ್ತೀವಿ. ಅವರಿಗೂ ಅವ್ರ ಕಡೆ ಒಂದು ಅವ್ರ ಕಡೆದೊಂದು ರೆಸಿಪಿ, ಅವ್ರ ಕಡೆ ಒಂದು ಅಡುಗೆ ತಿನ್ನಬೇಕು ಅನ್ನೋದು ಅವ್ರಿಗೂ ಇರುತ್ತೆ. ಸೊ ಅವರಿಗೆ ಅವ್ರ ಅಡುಗೆ ತಿನ್ನಬೇಕು ಅನ್ನೋದು ಯಾವಾಗಲೂ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಅವರಿಗೆ ಅವ್ರ ಥರ ಸಾಂಬಾರು ಮಾಡಿಕೊಡ್ತಾಯಿದ್ದೀನಿ. ಇದರಲ್ಲಿ ಕುಂಬಳಕಾಯಿ ಎಲ್ಲ ಫ್ರೈ ಮಾಡಿ ಮಸಾಲೆ ಎಲ್ಲ ಹಾಕಿ ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಸೀಗಡಿ ಮೀನನ್ನ ಫ್ರೈ ಮಾಡಿ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನಾವು ಹೇಗೆ ಸಾಂಬಾರು ಮಾಡ್ಕೊತೀವಿ ಅದೇ ಥರನೇ ಇದೂ. ಬಟ್ ಇದಕ್ಕೆ ತೆಂಗಿನಕಾಯಿ ಏನೂ ಹಾಕಲ್ಲ, ಎಲ್ಲ ಮಸಾಲೆನೂ ಇರುತ್ತೆ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಅರಿಶಿನ ಪುಡಿ, ಉಪ್ಪು, ಧನಿಯಾ ಪೌಡರ್, ಖಾರ ಪುಡಿ, ಹಸಿರು ಮೆಣಸಿನ್ಕಾಯಿ, ಹಾಗೆಯೇ
ಯಾವುದೆಲ್ಲ ಮಸಾಲೆ ಬೇಕು ಎಲ್ಲ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನೀರು ಸೇರಿಸಿದ್ರೆ ಆಯಿತು. ಆಮೇಲೆ ಸೀಗಡಿ ಏನು ನಾವು ಅರಿಶಿನ ಪುಡಿ ಖಾರ ಪುಡಿ ಹಾಕಿ ಫ್ರೈ ಮಾಡ್ಕೊಂಡಿರ್ತೀವಿ, ಸೀಗಡಿ ಮೀನನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಗ್ರೇವಿ ಮಾಡಿಕೊಂಡ್ರೆ ಆಯಿತು. ಅವ್ರದ್ದು ರೆಸಿಪಿ ರೆಡಿ ಆಗುತ್ತೆ. ಹಾಗೆಯೇ ನಾನು ಬಂಗಡೆ ಮೀನಿಗೆ ಮಸಾಲ ಹಚ್ಚಿಟ್ಟಿದ್ದೀನಿ. ನಾನು ಎಲ್ಲ ಕೆಲಸ ಮಾಡಿಕೊಂಡು ಹೊರಗಡೆ ಹೋಗ್ತೀನಿ. ಕಿರಣನಿಗೆ ಹೇಳಿದೆ, ನೀನು ಬಂಗಡೆ ಮೀನು ಫ್ರೈ ಮಾಡಿ, ನನಗೆ ನಿಂತ್ಕೊಳಕ್ಕಾಗಲ್ಲ ಕಾಲು ನೋವು ಅಂತ ಹೇಳಿ ಸ್ವೀಟಿಗೆ ಕರಿತಾ ಇದ್ದೀನಿ. ಸ್ವೀಟಿ ಅಲ್ಲೇ ಮಂಚದ ಮೇಲೆ ಹಾಸಿಗೆ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಸಾನ್ವಿ ಕೂಡ ಅಲ್ಲೇ ಆಟ ಆಡ್ತಾ ಇದ್ಲು. ಅವಳಿಗೆ ಶರ್ಟ್ ಹಾಕ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ ಅವಳಿಗೆ, ಸೊ ಶರ್ಟಾರ್ ಹಾಕ್ಕೊಂಡು ಆಟಾಡು ಅಂತ ಹೇಳ್ತಾ ಇದ್ದೀನಿ. ಸ್ವೆಟ್ರ್ ಇಲ್ಲಾದರೆ ಇವಾಗ ಕೋಲ್ಡ್ ಇದೆ ಅಲ್ವಾ ಒಂಥರ ಆಗುತ್ತೆ. ನಾನು ಆಮೇಲೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಕೂತ್ಕೊಂಡೆ. ಇವಳ ಜೊತೆಲಿ ಆಟಾಡ್ತಾ ಇದ್ದೀನಿ. ಅವಳು ಆಟಾಡ್ತಾ ಇದ್ಲು, ನಾನು ತಮಾಷೆ ಮಾಡ್ಕೊಂಡಿದ್ದೆ. ಸೊ ಕಿರಣ್ ಮೀನು ಫ್ರೈ ಮಾಡ್ತಾ ಇದ್ದಾನೆ. ಬಂಗಡೆ ಮೀನು ಫ್ರೈ ನೋಡಿ ಹೇಗಿದೆ. ಬಂಗಡೆ ಮೀನು ರವಾ ಫ್ರೈ. ಸೊ ನಾನು ಇಲ್ಲೇ ಕೂತ್ಕೊಂಡಿದ್ದೆ. ಸ್ವಲ್ಪ ಯಾರ್ದಾದ ಲೈವಿಗೆಲ್ಲ ಸಪೋರ್ಟ್ ಮಾಡ್ಕೊತ ನಮ್ಮ ಮನೆಯವರು ಹೊರಗಡೆ ಬಂದಿದ್ದರು. ಅವರು ನಾನು ಇರುತ್ತಲ್ವ, ಬೆಳಗಿಂದ ಸಂಜೆ ತನಕ ಅವ್ರು ಹೊರಗಡೆ ಇರ್ತಾರೆ. ಮನೆಗೆ ಬಂದಮೇಲೆ ಏನಾದರೂ ಮಾತಾಡೋದಿರುತ್ತೆ. ಸೊ ಅವರು ನಾನು ಹೊರಗಡೆ ಕೂತ್ಕೊಂಡಿದ್ದೆ. ಅವರಲ್ಲಿ ಕೆಳಗಡೆ ಚರಂಡಿ ಮಾಡ್ತಾಯಿದ್ದಾರೆ. ಆ ಚರಂಡಿನೆಲ್ಲ ನೋಡ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊತ ನಿಂತ್ಕೊಂಡಿದ್ರು. ಸೊ ಆಮೇಲೆ ಇಬ್ಬರು ಕೂತ್ಕೊಂಡು ಸ್ವಲ್ಪ ಮಾತಾಡಿದ್ವಿ. ಆಮೇಲೆ ಅಡುಗೆ ಎಲ್ಲ ರೆಡಿ ಆಯಿತು. ನಾನು ನಮ್ಮ ಮನೆಯವರು, ಸಾನ್ವಿ, ಸ್ವೀಟಿ ಎಲ್ಲ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಹೊರಗಡೆ ಜಾಗ ಇದೆ ಅಲ್ಲ, ನಮಗೆ ಚೆನ್ನಾಗಿರುತ್ತೆ. ಆಮೇಲೆ ಏನು ಅಂದರೆ ಚಾಪೆ ಹಾಕ್ಕೊಂಡು